ಹಲೋ ನಮಸ್ತೆ ಎವ್ರಿವನ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನೋಡಿ ಇಷ್ಟೊತ್ತ ಬಾಕ್ಸ್ ಬಂದಿದೆ. ಇದನ್ನ ಅನ್ಬಾಕ್ಸಿಂಗ್ ಮಾಡ್ತೀನಿ. ಇದ್ರೊಳಗೆ ಏನಿದೆ ಅಂತ ತೋರಿಸ್ತೀನಿ. ಇವೆಲ್ಲ ಅನ್ಕೊಂತಿರ್ಬೋದು ಏನಿರ್ಬೋದಪ್ಪ ಇಷ್ಟೊತ್ತ ಬಾಕ್ಸ್ ಅಲ್ಲಿ ಅಂತ. AK-47 ಈ ಬಾಕ್ಸ್ ಒಳಗೆ ಏನಿದೆ ಅಂತ ಅನ್ಬಾಕ್ಸ್ ಮಾಡೋಣ. ನೈಫ್ ರೆಡಿ ಇದೆ, ಲೆಟ್ಸ್ ಅನ್ಬಾಕ್ಸ್. ನಿಮಗೆ ಫೈನಲಿ ಗೊತ್ತಾಗಿರ್ಬೇಕು ಈ ಬಾಕ್ಸ್ ಒಳಗೆ ಏನಿತ್ತು ಅಂತ. ಏನಪ್ಪಾ ಇದು ಅಂದ್ರೆ ಇನ್ನೂ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಮೋಟೋ ಟಾರ್ಕ್ ಹ್ಯಾಂಡಲ್ ಬಾರ್ ಇದು ಮೋಟೋ ಟಾರ್ಕ್ ಕಂಪ್ನಿದು ಎಕ್ಸ್ಪಲ್ಸ್ ತರಿಸಿರೋದು ನಾನು ನೋಡ್ತಿರ್ಬೋದು ಹೆಂಗ್ ಕಾಣುತ್ತೆ ಅಂತ. ಎಕ್ಸ್ಪಲ್ಸ್ ಇಂದ ಕೊಟ್ಟಿದಾರ ಅಥವಾ ಬೇರೆ ಕಂಪ್ನಿ ಇದೆ ಕೊಟ್ಟಿದಾರ ಗೊತ್ತಿಲ್ಲ, ಅದನ್ನ ನಾವು ನೋಡ್ಕೊಬೇಕಾಗತ್ತೆ. ಇದನ್ನ ಇನ್ನೂ ಓಪನ್ ಮಾಡೋಣ. ಯಾವ ಕಡೆಯಿಂದ ಓಪನಿಂಗ್ ಇದೆ. ಫೈನಲಿ ಹ್ಯಾಂಡಲ್ ಬಾರ್ ಹೊರಗೆ ಬಂದಿದೆ. ಹ್ಯಾಂಡಲ್ ಬಾರ್ ನೋಡೋಕ್ಕೆ ಪ್ರೀಮಿಯಂ ಆಗಿದೆ. ಫಿಟ್ ಆ್ಯಂಡ್ ಫಿನಿಶು ಓಕೆ, ವೆಲ್ಡಿಂಗ್ ಎಲ್ಲ ನಾಟ್ ಸೊ ಓಕೆ. ನೋಡಿ ಇದನ್ನೆಲ್ಲ ಸ್ಮೂತ್ ಮಾಡಿಲ್ಲ, ಈ ಕಡೆ ಅಷ್ಟೇ ಅಷ್ಟೊಂದು ಸ್ಮೂತ್ ಇಲ್ಲ. ಬಟ್ ಸ್ಟಾಕ್ ಹ್ಯಾಂಡ್ಲ್ ಬಾರ್ಗಿಂತ ಲಾಟ್ ಬೆಟರ್ ಆಗಿದೆ. ನನಗೆ ಈ ಹ್ಯಾಂಡ್ಲ್ ಬಾರಲ್ಲಿ ಎರಡು ಡಿಸ್ಅಡ್ವಾಂಟೇಜ್ ಕಾಣಿಸ್ತು. ಏನಪ್ಪ ಅಂದರೆ ಒಂದು ಭಯಂಕರ ವೆಯ್ಟ್ ಇದೆ. ಸೊ ಸ್ಟಾಕ್ ಎಕ್ಸ್ಪಲ್ಸ್ ಹ್ಯಾಂಡಲ್ ಬಾರು ಫುಲ್ ಲೈಟ್ ವೈಟ್ ಆಗಿದೆ. ಅಲ್ಯೂಮಿನಿಯಂ ಹ್ಯಾಂಡಲ್ ಬಾರ್ ಅದು, ಅದಕ್ಕೆ ಬೆಂಡ್ ಆಗೋದು ಜಾಸ್ತಿ ಅದು. ಬಟ್ ಇದು ಫುಲ್ ಮೆಟಲ್ ಅಲ್ಲಿ ಮಾಡಿದ್ದಾರೆ, ಸೊ ಗಟ್ಟಿ ಇದೆ, ಅದಕ್ಕೆ ವೇಟ್ ಜಾಸ್ತಿ ಇದೆ. ಮತ್ತೆ ಅಗ್ಲನು ಜಾಸ್ತಿ ಇದೆ ಅಂತ ಅನ್ಕೊಂಡಿದೀನಿ ಸ್ಟಾಕಿಗಿಂತ. ಎಕ್ಸ್ಪಲ್ಸ್ ಅಲ್ಲಿ ಎರಡು ವೇರಿಯಂಟ್ ಇದೆ ಇದಕ್ಕೆ. ರ್ಯಾಲಿ ಮಾಡಲಿಗೂ ಹ್ಯಾಂಡಲ್ ಬಾರ್ ಮಾಡ್ತಾರೆ ಇವರು, ಮತ್ತೆ ಸ್ಟಾಕ್ ಎಕ್ಸ್ಪಲ್ಸ್ 200ಗೂ ಮಾಡ್ತಾರೆ. ನಾನು ಸ್ಟಾಕ್ ಎಕ್ಸ್ಪಲ್ಸ್ 200 ಹ್ಯಾಂಡಲ್ ಬಾರ್ ತರಿಸಿದೀನಿ. ಅಡ್ವೆಂಚರ್ ಹ್ಯಾಂಡಲ್ ಬಾರ್ ಸ್ವಲ್ಪ ಇದಕ್ಕಿಂತ ಅಗ್ಲ ಇರಬಹುದೇನೋ, ಕರೆಕ್ಟ್ ಆಗಿ ಗೊತ್ತಿಲ್ಲ ನನಗೆ. ಇವಾಗ ಈ ಹ್ಯಾಂಡಲ್ ಬಾರ್ ನ ಇನ್ಸ್ಟಾಲ್ ಮಾಡ್ಸ್ಕೊ ಬರೋಣ. ಸೊ ಓಕೆ, ಹ್ಯಾಂಡ್ಲ್ ಬಾರು ಇನ್ಸ್ಟಾಲ್ ಆಗಿದೆ ಗಾಡಿಗೆ. ಫ್ರಂಟಿಂದ ಲುಕ್ಸ್ ಹೇಗೆ ಕಾಣುತ್ತೆ ಹ್ಯಾಂಡ್ಲ್ ಬಾರಿಗೆ ಅಂತ. ರೈಡಿಂಗ್ ಪೊಸಿಷನಿಂದ ಹೀಗೆ ಕಾಣುತ್ತೆ. ಇನ್ಸ್ಟಾಲೇಷನ್ ಏನು ಅಷ್ಟು ಕಷ್ಟ ಇರಲಿಲ್ಲ, ಸೊ ಈಸಿನೇ ಇತ್ತು. ಜಸ್ಟ್ ಹಳೆ ಹ್ಯಾಂಡಲ್ ಬಾರ್ನ ರಿಪ್ಲೇಸ್ ಮಾಡೋದಷ್ಟೇ ಆಗಿತ್ತು. ಬಟ್ ಬೋಲ್ಟ್ ಸ್ವಲ್ಪ ಪ್ರಾಬ್ಲಮ್ ಆಯಿತು. ನಾನು ಹ್ಯಾಂಡಲ್ ಬಾರ್ ರೈಸರ್ಸ್ ಹಾಕ್ಸಿದ್ದೆ, ಹ್ಯಾಂಡಲ್ ಬಾರ್ ರೈಸರ್ಸ್ನ ತಗ್ಸ್ಬೇಕಾಯಿತು ಆಲ್ರೆಡಿ ಹ್ಯಾಂಡಲ್ ಬಾರ್ ಹೈಟ್ ಇರೋದಕ್ಕೆ. ಹಾಗಾಗಿ ಶಾರ್ಟ್ ನಟ್ಗಳು ಬೇಕಿತ್ತು, ಬಟ್ ಶಾರ್ಟ್ ನೆಟ್ ಇರಲಿಲ್ಲ. ಮೆಕ್ಯಾನಿಕ್ ಏನು ಅಡ್ಜಸ್ಟ್ಮೆಂಟ್ ಮಾಡಿ ಹಾಕಿಕೊಟ್ಟಿದ್ದಾನೆ. ಗಾಡಿನ ಇವಾಗ ರೈಡ್ ಮಾಡಿ ತೋರಿಸ್ತೀನಿ ಫೀಲ್ ಹೇಗಿದೆ ಹ್ಯಾಂಡಲ್ ಬಾರ್ದು ಅಂತ. ಈ ವಿಡಿಯೋನ ನಾನು ಆಲ್ಮೋಸ್ಟ್ 2 to 3 months ಆದಮೇಲೆ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಫಸ್ಟ್ ಆಫ್ ಆಲ್ ನಾ ಈ ಹ್ಯಾಂಡಲ್ ಬಾರ್ನ ಫುಲ್ ನಾನೇ ಟೆಸ್ಟ್ ಮಾಡಿ ಆಮೇಲೆ ಸಜೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಎರಡನೇದಾಗಿ ನಾನು ಹ್ಯಾಂಡಲ್ ಬಾರ್ ಇನ್ಸ್ಟಾಲ್ ಮಾಡಿಸಿದ ದಿನನೇ ವಿಡಿಯೋ ಮಾಡಿದ್ದೆ, ಬಟ್ ಅದು ಕರಪ್ಟಲ್ ಆಗಿ ವಾಯ್ಸ್ ಎಲ್ಲ ರೆಕಾರ್ಡ್ ಆಗದೆ ವಿಡಿಯೋ ರೆಕಾರ್ಡ್ ಆಗಿರಲಿಲ್ಲ. ಅದನ್ನು ಸ್ಕ್ರ್ಯಾಪ್ ಮಾಡಿದ್ದೆ ವಿಡಿಯೋನ. ಹಾಗಾಗಿ ಫುಲ್ ಟೆಸ್ಟ್ ರೈಡ್ ಮಾಡಿ ಸೊ ಓಡಿಸಿ ನಾನೇ ಎಕ್ಸ್ಪೀರಿಯನ್ಸ್ ಮಾಡಿ ನಿಮಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಹ್ಯಾಂಡಲ್ ಬಾರ್ ಒಳ್ಳೇದಾ ಅಲ್ವಾ ಅಂತ. ಈ ಹ್ಯಾಂಡಲ್ ಬಾರು ಸ್ಟಾಕ್ ಹ್ಯಾಂಡಲ್ ಬಾರ್ಗಿಂತ ಸ್ವಲ್ಪ ಹೈಟ್ ಬರುತ್ತೆ. ಹಾಗಾಗಿ ನೀವು ಬಾರ್ ಅಂಡ್ ರೈಸರ್ಸ್ನ ತಗ್ಸ್ಬೇಕಾಗತ್ತೆ. ಆಫ್ ರೋಡಿಂಗ್ ಬಂದಿದೆ, ಆಫ್ ರೋಡ್ ಮಾಡಿಬಿಡೋಣ. ಸೊ ಸ್ಯಾಡ್ಲಿಂಗ್ ಮಾಡೋಕ್ಕೂ ಇನಫ್ ಆಗಿದೆ. ಶಾರ್ಟ್ ಅಂತ ಅನ್ಸಲ್ಲ ಹ್ಯಾಂಡಲ್ ಬಾರು, ಸ್ಟ್ರೈಟ್ ಆಗಿ ನಿಂತ್ಕೊಬೋದು. ಬಟ್ ನನ್ನ ಹೈಟಿಗೆ ಸ್ವಲ್ಪ ಬೇಕಿತ್ತು ಅಂತ ಅನಿಸುತ್ತೆ. ಸೊ ನಿಮ್ಮ ಹೈಟ್ ಮೇಲೆ ಡಿಪೆಂಡು. ಸ್ವಲ್ಪ ಹ್ಯಾಂಡಲ್ ಇನ್ನೂ ಸ್ವಲ್ಪ ಉದ್ದ ಇದ್ದರೆ ಚೆನ್ನಾಗಿರ್ತಿತ್ತು. ಬಟ್ ಇಟ್ಸ್ ಓಕೆ, ನಾಟ್ ಸೋ ಬ್ಯಾಡ್. ಆಫ್ ರೋಡಿಂಗ್ ನೋಡಿದ್ರಲ್ಲ ಆರಾಮ್ಸೆ ಈಸಿಯಾಗುತ್ತೆ. ಈ ಹ್ಯಾಂಡಲ್ ಬಾರ್ ಹಾಕ್ಸಿದ ಮೇಲೆ ಏನಾದರೂ ವೈಬ್ರೇಷನ್ ಇದೆಯಾ ಅಂತ ನೀವು ಕೇಳ್ತಿರ್ಬಹುದು. ವೈಬ್ರೇಷನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ, ಯಾಕಂದರೆ ಫುಲ್ಲು ಗಟ್ಟಿ ಮೆಟಲ್ ಇದು. ಗಟ್ಟಿ ಮೆಟಲ್ ಹಾಕ್ಸಿದ್ರೆ ಸ್ವಲ್ಪ ವೈಬ್ರೇಷನ್ ಜಾಸ್ತಿ ಗೊತ್ತಾಗುತ್ತೆ. ಅದು ಸ್ಟಾಕ್ ಹ್ಯಾಂಡಲ್ ಬಾರಲ್ಲಿ ಅಲ್ಯೂಮಿನಿಯಂ ಹ್ಯಾಂಡಲ್ ಬಾರ್ ಅದು. ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿ ವೈಬ್ರೇಷನ್ನ ಅಬ್ಸರ್ವ್ ಮಾಡುತ್ತೆ ಸ್ಟಾಕ್ ಹ್ಯಾಂಡಲ್ ಬಾರು. ಬಟ್ ಇದು ಸ್ವಲ್ಪ ರಿಜಿಡ್ ಆಗಿದೆ, ಸ್ವಲ್ಪ ಗಟ್ಟಿಯಾಗಿದೆ. ಬಿದ್ದರೆ ಮುರಿದ್ಗಿರ್ದು ಹೋಗೋವಂಥದ್ದು ಅಥವಾ ಬಿದ್ದರೆ ಬೆಂಡ್ ಆಗೋವಂಥದ್ದು ಯಾವುದೂ ಆಗಲ್ಲ. ಆಲ್ರೆಡಿ ಒಂದ್ಸಲ ಬಿದ್ದು ಟೆಸ್ಟ್ ಮಾಡಿದ್ದೀನಿ ನಾನು. ಅವಾಗ ಬಿದ್ದಾಗ ಏನೂ ಹ್ಯಾಂಡಲ್ ಬಾರ್ ಬೆಂಡ್ ಆಗಿಲ್ಲ. ಸ್ವಲ್ಪ ಒಂದು ಸ್ಟ್ರೆಚ್ ಮಾಡಿಬಿಡೋಣ, ರೋಡ್ ಖಾಲಿ ಇದೆ.
ಸೊ ಗಾಡಿ ಹೋಗುತ್ತೆ 120 ತನಕ ಹೋಗುತ್ತೆ. ಬಟ್ ನನ್ನ ವೆಯ್ಟ್ ಸ್ವಲ್ಪ ಜಾಸ್ತಿ ಇರೋದಕ್ಕೆ ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ. ಒಂದು 5 ಕಿಲೋಮೀಟರ್ಸ್ ಸ್ಪೀಡ್ ಕಮ್ಮಿ ಆಗುತ್ತೆ ವೆಯ್ಟಿಗೆ. ಬಟ್ 115 ನಾಟ್ ಸೋ ಬ್ಯಾಡ್. 125 ತನಕ ಹೋಗುತ್ತೆ. ವೆಯ್ಟ್ ಮೇಲೆ ಡಿಪೆಂಡು. ಮುಂದೆ ರೋಡ್ ಇಲ್ಲ, ಕನ್ಸ್ಟ್ರಕ್ಷನ್ ಆಗ್ತಿರೋ ರೋಡ್ ಇದು. ಸೊ ಹಾಗಾಗಿ ರೋಡ್ ಫುಲ್ ಖಾಲಿ ಇದೆ. ಇದೇ ಒಳ್ಳೆ ಆಪರ್ಚುನಿಟಿ ಡಿವೈಡರ್ ಹತ್ಸೋಕ್ಕೆ. ನೋ ಪ್ರಾಬ್ಲಮ್ ಎಟ್ ಆಲ್. ಯಾಕೋ ಚೆನ್ನಾಗಿ ಅನ್ನಿಸ್ತಾ ಇದೆ. ಇನ್ನೊಂದು ಸಲ ಹಸೋಣ ಅನಿಸ್ತಿದೆ. ಇನ್ನೊಂದು 2 ಸಲ ಹಸ್ಬಿಡೋಣ, ಜಾಸ್ತಿ ಬೇಡ. If you want to climb the divider, go and purchase the Xpulse. Last and final. ಎಂಜಾಯ್ ಮಾಡಿಬಿಡೋಣ. ಲಾರಿ ಬರ್ತಾ ಇದೆ. ನನಗೆ ಈ ಹ್ಯಾಂಡಲ್ ಬಾರಲ್ಲಿ ಡ್ರಾಬ್ಯಾಕ್ ಏನು ಅನ್ನಿಸ್ತು ಅಂದರೆ, ವೆಲ್ಡಿಂಗು ನಿಮಗೆ ವಿಡಿಯೋದಲ್ಲಿ ಆಲ್ರೆಡಿ ತೋರಿಸಿರ್ತೀನಿ. ವೆಲ್ಡಿಂಗು ಅಷ್ಟೊಂದು ಚೆನ್ನಾಗಿ ಮಾಡಿಲ್ಲ. ಸೊ ಎರಡೂ ಸೈಡು ನೋಡಿ, ಇದನ್ನು ಮೋಸ್ಟ್ಲಿ ನನಗನ್ಸೋ ಪ್ರಕಾರ ಸ್ಟೆಬಿಲಿಟಿಗೆ ಮತ್ತು ಸ್ವಲ್ಪ ಬೆಂಡ್ ಆಗದೆ ಇರಲಿ ಅಂತ ಸ್ಟ್ರೆಂತಿಗೋಸ್ಕರ ಬಿಟ್ಟಿರಬಹುದು. ಬಟ್ ಇದನ್ನು ಇನ್ನೂ ಸ್ಮೂತ್ ಮಾಡ್ಬೋದಿತ್ತು ಗೊತ್ತಾಗದೇ ಇರೋ ಥರ. ಮತ್ತು ಪೇಂಟಿಂಗು ಅಷ್ಟೇ, ಪೇಂಟ್ ಏನು ಚಿಪ್ಪಾಗಿಲ್ಲ. ಪೇಂಟ್ ತುಂಬ ಕ್ವಾಲಿಟಿ ಚೆನ್ನಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ 3 ಮಂತ್ ಆಗಿದೆ. 3 ಮಂತಲ್ಲಿ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ. ಬಟ್ ಗೊತ್ತಾಗುತ್ತೆ. ಪೇಂಟೆಲ್ಲ ಡಲ್ ಆಗಿರುತ್ತೆ. ಡಲ್ಗಿಲ್ ಏನೂ ಆಗಿಲ್ಲ. ಇನ್ನೂ ಶೈನ್ ಹಾಗೆ ಇದೆ. ಪೌಡರ್ ಕೋಟಿಂಗ್ ಕೂಡ ಹಾಗೇ ಇದೆ. ಸೊ ಕ್ವಾಲಿಟಿ ಚೆನ್ನಾಗಿದೆ ಅಂತಲೇ ಅನಿಸುತ್ತೆ. ನನಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಈ ಹ್ಯಾಂಡಲ್ ಬಾರ್ನ ಸಜೆಸ್ಟ್ ಮಾಡಿದ್ರು. ಸೊ ಈ ಹ್ಯಾಂಡಲ್ ಬಾರು ಅವ್ರ ಗಾಡಿಗೂ ಹಾಕಿದಾರಂತೆ. ಹಾಗಾಗಿ ಸ್ವಲ್ಪ ಗಟ್ಟಿ ಇದೆ, ಇದನ್ನು ಯೂಸ್ ಮಾಡಿ ಅಂತ ಅವರು ಲಿಂಕ್ ಕಳಿಸಿದ್ರು. ಎಕ್ಸ್ಪಲ್ಸಿಗೆ ಬೆಸ್ಟ್ ಹ್ಯಾಂಡಲ್ ಬಾರ್ ಅಂತಲೇ ಹೇಳ್ಬೋದು. ನಿಮಗೆ ಹ್ಯಾಂಡಲ್ ಬಾರ್ ರೈಸರ್ಸ್ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಇದನ್ನು ಹಾಕಿಸ್ಬೋದು. ಇದ್ರ ಪ್ರೈಸಿಂಗು 1500 ರೂಪಾಯಿ ತನಕ ಆಗುತ್ತೆ. 1500 ಆಗುತ್ತೆ. ಹೌದು, ಸ್ವಲ್ಪ ಕಾಸ್ಟ್ಲಿ ಇದೆ. ಸ್ಟಾಕ್ ಹ್ಯಾಂಡಲ್ ಬಾರು 600 ಸಮಥಿಂಗ್ ಆಗುತ್ತೆ. ಬಟ್ ಉಪಯೋಗ ಇಲ್ಲ ಅದನ್ನು ಹಾಕ್ಸಿದ್ರೆ. ಪದೇ ಹಾಕ್ಸ್ಬೇಕಾಗತ್ತೆ. ನೀವು ಸಣ್ಣಕ್ಕೆ ಬಿದ್ರೂ ಹ್ಯಾಂಡಲ್ ಬಾರ್ ಬೆಂಡಾಗಿಬಿಡುತ್ತೆ. ಜಸ್ಟ್ ನಂದು ಮಳೆಗಾಲದಲ್ಲಿ ನಿಂತಿರೋ ಜಾಗದಿಂದ ನೆಲಕ್ಕೆ ಬಿದ್ದಿದ್ದಕ್ಕೆ ಬೆಂಡಾಗೋಗಿತ್ತೆ ಹ್ಯಾಂಡಲ್ ಬಾರು. ನಿಮ್ಮ ಹತ್ರ ಏನಾದ್ರು ರ್ಯಾಲಿ ಎಡಿಷನ್ ಇದೆ ಅಂದರೆ ರ್ಯಾಲಿ ಎಡಿಷನ್ನು ನಿಮಗೆ ಸಿಗುತ್ತೆ. ಅದರದ್ದೇ ಸಪ್ರೇಟ್ ಹ್ಯಾಂಡಲ್ ಬಾರ್ ಸಿಗುತ್ತೆ. ಅದು ಸ್ವಲ್ಪ ಅಗಲ ಇರುತ್ತೆ ಈ ಹ್ಯಾಂಡಲ್ ಬಾರಿಗಿಂತ. ಸ್ವಲ್ಪ ಹೈಟ್ ಇರ್ಬೋದು, ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ. ನಾನು ಈ ಹ್ಯಾಂಡಲ್ ಬಾರ್ನ ಪರ್ಚೇಸ್ ಮಾಡಿರೋದು ಮೋಟೋ ಟಾರ್ಕ್ ವೆಬ್ಸೈಟಿಂದ. ಲೈಟಿಂಗ್ ಚೆನ್ನಾಗಿದೆ, ನಿಮಗೆ ಪ್ರಾಪರಾಗಿ ಕಾಣಿಸುತ್ತೆ ಹೇಗಿದೆ ಅಂತ. ನಾನು ಹ್ಯಾಂಡಲ್ ಬಾರ್ ತೊಗೊಬೇಕಾದ್ರೆ ಒಂದನ್ನು ಅಂದ್ಕೊಂಡಿದ್ದೆ, ಮೋಸ್ಟ್ಲಿ ಇದು ಸೆಟ್ ಆಗಲ್ಲ ಇದಕ್ಕೆ ಅಂತ. ನೋಡಿ, ಫ್ರಂಟಿಂದ ಲುಕ್ ಹೀಗಿದೆ. ಸೊ ಮಧ್ಯದಲ್ಲಿ ಒಂದು ರಾಡ್ ಬರುತ್ತೆ. ಈ ರಾಡೇ ತುಂಬ ಪ್ರೊಟೆಕ್ಷನ್ ಕೊಡೋದು, ಬೆಂಡ್ ಆಗದೆ ಇರೋ ಥರ. ವೈಬ್ರೇಷನ್ ತುಂಬ ಲೈಟ್ ಆಗಿದೆ. ನಿಮ್ಗೆ ನೋಟಿಸಿಗೆ ಬರಲ್ಲ. ಸ್ಟಾರ್ಟಿಂಗ್ ಹಾಕಿದ ತಕ್ಷಣ ನೋಟಿಸಿಗೆ ಬರುತ್ತೆ. ರೈಡ್ ಮಾಡ್ತಾ ನಿಮಗೆ ಗೊತ್ತೇ ಆಗಲ್ಲ ಅದು ಯಾವಾಗ ಹೋಯ್ತು ವೈಬ್ರೇಷನ್ ಅಂತ. ಇವಾಗ ರಿಟರ್ನ್ ಹೋಗ್ಬಿಡೋಣ, ಆ ಸೈಡಿಗೆ ಪಾಸ್ ಆಗೋಣ. ನೋಡಿ, ಆರಾಮ್ಸೆ ಹತ್ಬೋದು ಎಕ್ಸ್ಪಲ್ಸಲ್ಲಿ. ಅದಕ್ಕೆ ಎಕ್ಸ್ಪಲ್ಸ್ ಗುಡ್ ಅಂತ ಹೇಳೋದು. ಇಫ್ ಯು ವಾಂಟ್ ಟು ಹಾಪ್ ದ ಡಿವೈಡರ್, just purchase the Xpulse. No limits for you. ನಿಮಗೆ ಎಕ್ಸ್ಪಲ್ಸಿಂದು ರಿವ್ಯೂ ಬೇಕು ಅಂತ ನೀವೇನಾದ್ರು ಕೇಳಿದ್ರೆ ಕಮೆಂಟ್ ಮಾಡಿ. ಎಕ್ಸ್ಪಲ್ಸಿಂದು ರಿವ್ಯೂ ಬೇಕು ಅಂತ ಇದ್ದರೆ ಸೊ ಕಮೆಂಟ್ ಮಾಡಿದ್ರೆ ನಾನು ಆಲ್ರೆಡಿ 10,000 ಆಗೋಕ್ಕೆ ಆಗಿದೆ. 10,000 ಕಿಲೋಮೀಟರು. ಸೊ 10,000 ಕಿಲೋಮೀಟರ್ಗೆ ಎಕ್ಸಾಕ್ಟ್ಲಿ ಎಕ್ಸ್ಪಲ್ಸಿಂದು ರಿವ್ಯೂ ವಿಡಿಯೋ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಎಕ್ಸ್ಪಲ್ಸ್ ಫ್ರೆಂಡ್ಸಿಗೆ ಹ್ಯಾಂಡಲ್ ಬಾರ್ ಹುಡುಕ್ತಾ ಇದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಬಿ ಪಾಸಿಟಿವ್, ಬಿ ಕ್ರಿಯೇಟಿವ್, ಬಿ ಅಡ್ವೆಂಚರಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.